ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿತ್ಯಾಗ ಅನುಭವ ಇಲ್ಲ ಅಂದ್ರೆ ಏನು? ಅವಳು ರೂಪ ಮಗಳು. ಅಮ್ಮನ ಹೊಟ್ಟೆಲೆ ಚಕ್ರವ್ಯೂಹ ವಿದ್ಯೆ ಕಲ್ತಿರೋ ಅಭಿಮನ್ಯು ಇದ್ದ ಹಾಗೆ. ರೂಪ ಎಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ ವುಮೇನು ಅಂತ ನಮ್ಮೆಲ್ರಿಗೂ ಗೊತ್ತು. ಅವ್ರ ಡಾಟರ್ ಆಗಿರೋ ನಿತ್ಯ ಈ ಸಿಚುವೇಶನ್ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾಳೆ. ಇದೆಂತ ಕಷ್ಟನಪ್ಪ ತಂದೆ. ಚಿಕ್ಕ ವ್ಯವಹಾರ ಮಾಡೋ ಅನುಭವನೂ ನನ್ಗಿಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ ಹೇಗ್ ನಡ್ಸೋದು? ದೇವ್ರೇ, ನನಗ್ ಯಾಕೆ ಈ ಪರಿಸ್ಥಿತಿ? ಇವರೊಬ್ರು ನನ್ ಜೀವ ತಿಂತಾರೆ. ನಿತ್ಯ ಚೇರ್ಮನ್ ಆದ್ರೇನೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವಳಿಗೆ ಸಪೋರ್ಟ್ ಮಾಡೋರು ಕೈ ಮೇಲೆತ್ತಿ. ಎಲ್ರು ಕೈ ಎತ್ತಿದ್ರು. ನಾವು ಕೈ ಎತ್ತಿದ್ರೆ ಚೆನ್ನಾಗಿರಲ್ಲ. ಎತ್ತೋ. ಈ ಕಂಪನಿಗೆ ನಿತ್ಯ ಮೇಡಮ್ ಚೇರ್ಮನ್ ಆಗಿದ್ದಾರೆ. ಕಂಗ್ರಾಚ್ಯುಲೇಷನ್ ಮೇಡಮ್. ಬಾಮ್ಮ ನಿತ್ಯ. ನರಕಾಸ ಯುದ್ಧದಲ್ಲಿ ಕೃಷ್ಣ ಮೂರ್ಛೆ ಹೋದ್ರೆ ಸತ್ಯಭಾಮ ರಥ ನಡೆಸಿ ನರಕಾಸನ್ ಜೊತೆ ಯುದ್ಧ ಮಾಡಿ ಸೋಲ್ಸಿದ್ಲಂತೆ. ಹಾಗೇನೆ ಜೈ ಸರಿ ಹೋಗೋವರೆಗೂ ನೀನ್ ಯುದ್ಧ ಮಾಡ್ಬೇಕಮ್ಮ. ಕೂತ್ಕೋ. ಕಂಗ್ರಾಟ್ಸ್ ಅಮ್ಮ. ಮೇಡಮ್, ಟೆಂಪ್ರವರಿ ಚೇರ್ಮನ್ ಆಗಿ ಈ ಫೈಲ್ ಮೇಲೆ ಸೈನ್ ಮಾಡಿ. ಮೇಡಮ್, ಮೊನ್ನೆ ಇದೇ ಆಫೀಸಲ್ಲಿ ಜೈ ಸರ್ ಹತ್ರ ಚಾಲೆಂಜ್ ಮಾಡಿದ್ರಿ, ಈಗ ಗೆದ್ದು ಬಿಟ್ರಿ. ನಾಣಿ ಅವರೇ, ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನ್ ನಿಜವಾಗ್ಲೂ ನಿಮ್ ಸರ್ಗೆ ಮೋಸ ಮಾಡ್ದೆ ಅಂದ್ಕೊಂತಾರೆ. ನೀವು ಸ್ವಲ್ಪ ಇದೆಲ್ಲ ಆ ಚೇರ್ಗೋಸ್ಕರನೇ ಮಾಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ. ಅನ್ಸಿದ್ರು ಅದೇ ನಿಜ ಆದ್ರೂ ಈಗ ನಾವೇನ್ ಮಾಡೋದು? ನೋಡೋದ್ ಬಿಟ್ರೆ ನಾವಿನ್ ಮನೆಗೆ ಹೊರಡ್ತೀವಮ್ಮ. ಹುಷಾರಾಗಿ ಕೆಲಸ ನೋಡ್ಕೋ. ನಡೀರಿ. ನಿಂಗೆ ಕೈ ಮುಗಿತೀನಪ್ಪ ಸ್ವಾಮಿ. ಬೆಳಗ್ಗೆಯಿಂದ ನಿನ್ ಲುಕ್ ನೋಡಕ್ಕಾಗ್ದೆ ಸಾಯ್ತಿದ್ದೀನಿ. ಇಲ್ಲಿ ನೋಡು, ತಲೆ ಆದ್ರೂ ಬಗ್ಸು, ಇಲ್ಲ ತಲೆ ಪಕ್ಕಕ್ಕಾದ್ರೂ ತಿರುಗ್ಸು. ನನ್ ಕಡೆ ನೋಡ್ಬೇಡಪ್ಪ. ಮೈಂಡಲ್ಲಿ ಚಿಪ್ಪು ಎಗ್ರೋಗಿರ್ಬೇಕು. ಇವ್ರಿಗೆ ಹೀಗಲ್ಲ.
ಏಯ್ ನಿನ್ನ ಮೇಡಮ್, ಹೇಳಿ ನಾಣಿ ಅವರೇ. ಇನ್ವೆಸ್ಟರ್ಸ್ ಬಂದಿದ್ದಾರೆ ಮೇಡಮ್, ನೀವು ಮೀಟಿಂಗ್ ಬರಬೇಕು. ನಾನಾ? ಈಗ ನೀವೇ ಅಲ್ವಾ ಮೇಡಮ್ MD? ಆಗಿನ ನಾನು ಈಗೋ ಹರ್ಟ್ ಆಗಿ ಪುಸಕ್ನೆ ಬಾಯಿ ಜಾರಿ ನಾನು MD ಆಗ್ತೀನಿ ಅಂತೆ ನಾಣಿ ಅವರೇ. ಹೇಳ್ದಾಗೆ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ತಥಾಸ್ತು ದೇವತೆ ಆಗಿ ಮೇಡಮ್. ನೀವು ಹೇಳಿದ್ದು ಹಾಗೆ ಆಗುತ್ತೆ. ನಿಮ್ಮ ಮಾತೆ ವೇದ, ನಿಮ್ಮ ಮಾತೆ ಶಾಸನ. ಸುಮ್ನೆ ಮರ ಹತ್ತಿಸ್ಬೇಡಿ ನಾಣಿ ಅವರೇ. ಈ ಚೇರಲ್ಲಿ ಕುತ್ಕೊಳ್ಳೋವರೆಗೂ ಓಕೆ, ಆ ಮೀಟಿಂಗ್ ಎಲ್ಲ ನನ್ಗಾಗಲ್ಲ. ಯಾಕಾಗಲ್ಲ ಮೇಡಮ್? ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ದೊಡ್ಡ ಮೇಡಮ್ ಜೊತೆ ಎಲ್ರೂ ನಿಮ್ಮನ್ನ ಬಹುಮತ ಕೊಟ್ಟು MD ಮಾಡಿದೀವಿ. ಆ ನಂಬಿಕೆನೆ ನನ್ ಕೊಂಪೆ ಮುಳುಗ್ಸಿದ್ದು. ನೀವ್ಯಾರು ಮೇಡಮ್? ದಿ ಗ್ರೇಟ್ ನಂಬರ್ 1 ಬಿಸ್ನೆಸ್ ವುಮೆನ್ ರೂಪಾ ಮೇಡಮ್ ಅವರ ಡಾಟರ್. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು ಮೇಡಮ್. ಆದ್ರೆ ನಾನು ಹುಲಿ ಮರಿ ಅಲ್ವೇ. ನಿಮ್ ಶಕ್ತಿ ನಿಮಗೆ ಗೊತ್ತಿಲ್ಲ ಮೇಡಮ್. ನೀವ್ಯಾವುದಕ್ಕೂ ಎದುರ್ಕೊಳ್ದೆ ಬೇಗ ಬನ್ನಿ. ನಾಣಿ ಅವರೇ, ಈ ಮೀಟಿಂಗು ನಾಳೆ ಮಾಡಕ್ಕಾಗಲ್ವಾ? ಇಲ್ಲ ಮೇಡಮ್, ಇವತ್ತೇ ಲಾಸ್ಟ್ ಡೇಟು. ಡಿಲೇ ಮಾಡಿದ್ರೆ ಡೀಲ್ ಹೋಗುತ್ತೆ. ನೀವು ನನ್ ಜೊತೆಗೆ ಇರ್ತೀರಲ್ವಾ? ಎಂಟರ್ ಆಗೋ ತನಕ ಇರ್ತೀನಿ. ಆಮೇಲೆ ಇರಬಾರ್ದು ಮೇಡಮ್. ಹಲೋ, ಬನ್ನಿ ಮೇಡಮ್. ನಮ್ಮ ನ್ಯೂ MD ಅವರು ಮಿಸಸ್ ನಿತ್ಯ ಜೈ ಅವರು. ನಮಸ್ಕಾರ. ಕೂತ್ಕೊಳ್ಳಿ. ಮೇಡಮ್, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಒಳಗಡೆ ಮೇಡಮ್ ಚಿಂದಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಯು ಡಿಡ್ ಎ ವಂಡರ್ಫುಲ್ ಜಾಬ್. ಎಕ್ಸಲೆಂಟ್. ಥ್ಯಾಂಕ್ ಯು. ಏನಾಯ್ತು ಮೇಡಮ್? ಹಾ, ಅವ್ರನ್ನ ಒಪ್ಸೋದ್ರಲ್ಲಿ ನನ್ ತಲೆ ಚೂರಾಗಿ ಪ್ರಾಣ ಹೋಗ್ತಿತ್ತು ನಾಣಿ ಅವರೇ. ಒಟ್ನಲ್ಲಿ ಸಾಧಿಸಿದ್ರಿ ಬಿಡಿ ಮೇಡಮ್. ಫಸ್ಟ್ ಮೀಟಿಂಗ್ ಸಕ್ಸಸ್ ಆಯ್ತು. ಕಂಗ್ರಾಚುಲೇಷನ್. ಏನ್ ಕಂಗ್ರಾಟ್ಸು ಏನೋ ನಾಣಿ ಅವರೇ, ನನಗಾಗಲ್ಲ. ಈ ತಲೆಗ್ ಮೀರಿರೋ ಭಾರನ ನಾನು ಹೊರಕ್ಕಾಗಲ್ಲ. ಇದಕ್ಕಿಂತ ಇವ್ರನ್ನ ಹೊರಗೆ ಎಸೆಯೋದೇ ಬೆಟರ್. ಅಂದ್ರೆ ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದು ನೀವೇನಾ? ಏನ್ ಮಾತಾಡ್ತಿದ್ದೀರಾ ನಾಣಿ ಅವರೇ ನೀವು? ಅಂದ್ರೆ ಇವ್ರಿಗೆ ಆಗೋಕೆ ಕಾರಣ ನೀವೇನಾ ಅಂತ. ನಾನ್ ಹೇಗ್ ಕಾರಣ ಆಗ್ತೀನಿ? ಏನಾದ್ರೂ ಮಾಡಿ ಅವ್ರನ್ನ ಮಾಮೂಲಿ ಮನುಷ್ಯನ್ ಮಾಡ್ಬೇಕು ಅಂದಿದ್ದು. ಯಾಕೆ ಮೇಡಮ್? ಇವ್ರು ಈಗಿದ್ರೆ ನಿಮಗೆ ಒಳ್ಳೇದಲ್ವಾ? ಏನು ಒಳ್ಳೇದು ನಾಣಿ ಅವ್ರೆ. ಒಂದ್ಸಲ ನನ್ನ ಪ್ಲೇಸಿಗೆ ಬಂದು ನೋಡಿ. ನೋಡ್ತಲೇ ಹೇಗ್ ಚುಚ್ತಿದ್ದಾರೆ. ಈಗ ನೋಡಿದ್ರೆ ಯಾರಿಗಾದ್ರೂ ಕಷ್ಟನೇ ಮೇಡಮ್ ಅಲ್ವಾ? ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಆ ಶಾಕ್ ಯಾವ್ದ್ರಿಂದ ಬಂತೋ ಮತ್ತೆ ಆ ರೀತಿ ಶಾಕ್ ಆದ್ರೇನೆ ಇವರು ಮಾಮೂಲಿ ಮನುಷ್ಯ ಆಗೋದು. ಇವರು ಮಾಮೂಲಿ ಮನುಷ್ಯ ಆಗ್ಬೇಕು ಅಂದ್ರೆ ಆಗ ಯಾವ ಸಿನಿಮಾ ನೋಡಿದ್ರು ಮತ್ತೆ ಅದೇ ಸಿನಿಮಾ ತೋರಿಸ್ಬೇಕಾ? ದೇವ್ರೇ,
ಏಯ್ ಚೀಟಿಂಗ್ ಇದು. ಏನ್ ಚೀಟಿಂಗ್? ನಿಮ್ಮನ್ನ ಮಾಮೂಲಿ ಮನುಷ್ಯನ್ ಮಾಡೋಕೆ ನಾನು ಎಷ್ಟು ಕಷ್ಟ ಪಡ್ಬೇಕಾಯ್ತು? ಚೀಟಿಂಗ್ ಅಂತೆ ಚೀಟಿಂಗ್. ನಾನು ಈಗ್ಲೇ ಮನೆಯವ್ರ ಹತ್ರ ಹೋಗಿ ನಿನ್ ವಿಷಯ ಎಲ್ಲ ಹೇಳ್ತೀನಿ. ಹೋಗಿ. ಅರ್ಧ ರಾತ್ರಿ 12 ಆಯ್ತು. ಈಗ ಎಲ್ರೂನು ಎಪ್ಸಿ ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟಿದೆ ಅನ್ಕೊಂತಾರೆ. ಅಯ್ಯಯ್ಯೋ ಕರೆಕ್ಟ್ ಅಲ್ವಾ? ನಾಳೆ ಬೆಳಿಗ್ಗೆ ನಿಂದೆ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆನೆ ಬಾಯಿಂದ ಮಾತ್ ಬಂದ್ರೆ ಅಲ್ವಾ ನ್ಯೂಸ್ ಆಗೋದು. ಏಯ್ ಯಾರು ಯಾರು ನನ್ನ ಕಟ್ಟಾಕಿದ್ದು? ಯಾರಿದ್ದೀರಾ ಇಲ್ಲಿ? ಯಾರು ಅಂದ್ರೆ ಮಾತಾಡ್ತಿಲ್ವಲ್ಲ? ನಿತ್ಯ? ಹೌದು ನಾನೇ. ಏಯ್ ನಾನು ಎಲ್ಲಿದ್ದೀನಿ? ನೀವೆಲ್ಲೂ ಹೋಗಿಲ್ಲ. ನಮ್ ರೂಮಲ್ಲೇ ನಮ್ ಬೆಡ್ ಮೇಲೆ ಇದ್ದೀರಾ. ಅಯ್ಯಯ್ಯೋ ಹೆದರ್ಬೇಡ್ರಿ. ನನ್ ಯಾರಿಲ್ಲಿ ಕಟ್ಟಾಕಿದ್ದು? ನಾನೇ. ಏಯ್ ನೀನಾ? ನಿನಗೇನೆ ರೋಗ ಬಂದಿರೋದು? ನನ್ನ ಯಾಕೆ ಕಟ್ಟಾಕ್ದೆ? ಇಲ್ದೇ ಇದ್ರೆ ಗಂಡ ಹೆಂಡತಿ ಮಧ್ಯೆ ನಡೆದಿರೋ ವಿಷಯನ ಮನೆಯವ್ರಿಗೆ ಹೇಳ್ತೀರಾ? ಹೌದು ಹೇಳ್ತೀನಿ. ರಾತ್ರಿ ನಡೀತಲ್ಲ ಅದನ್ನೆಲ್ಲ ಹೇಳ್ತೀನಿ. ಅದಕ್ಕೆ ಕೈ ಕಟ್ಟಿ ಕಣ್ಣಿಗೆ ಬಟ್ಟೆ ಕಟ್ಟಿ ಮಂಚದ ಮೇಲೆ ಮಲಗಿಸಿದ್ದು. ಏಯ್ ಎಷ್ಟೊತ್ತು ಅಂತ ನನ್ನ ಕಟ್ಟಾಕ್ತಿಯೇ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಿನ್ ವಿಷಯ ಎಲ್ರಿಗೂ ಹೇಳ್ತೀನಿ. ಆಗೇನ್ ಮಾಡ್ತೀಯಾ? ನನ್ ಪ್ಲಾನ್ಸ್ ಏನು ನನ್ಗಿದೆ ಬಿಡಿ. ಡಬ್ಬ ಪ್ಲಾನು. ಆದ್ರೂ ನೀನ್ ಎಷ್ಟು ಬುದ್ಧಿ ಇಲ್ದವಳು ಅಂದ್ರೆ ಕೈ ಕಾಲ್ ಕಟ್ಟಾಕಿ ಬಾಯಿನ ಮುಚ್ಚದೆ ಬಿಟ್ಟಿದ್ಯಲ್ಲೇ. ನಿಜವಾಗ್ಲೂ ನೀನ್ ಮುಚ್ಚಬೇಕಾಗಿದ್ದು ಬಾಯಿನ. ಅದೇ ಅಲ್ವಾ ನಿನ್ ವಿಶ್ವರೂಪನ ಎಲ್ರಿಗೂ ಹೇಳೋದು. ಥ್ಯಾಂಕ್ಸ್ ರೀ. ನಿಜವಾಗ್ಲೂ ನನ್ಗೆ ಬ್ರೇನೇ ಇಲ್ಲ. ವೆರಿ ಗುಡ್. ಯಾಕೋ ನಿನ್ ತಲೆ ಇಲ್ಲ ಅಂತ ಒಪ್ಕೊಂಡಿದ್ದಕ್ಕೆ. ಹಲೋ ಮಾಸ್ಟರು, ಸ್ವಲ್ಪ ಹೊತ್ತು ತಡ್ಕೊಂಡ್ರೆ ಬಾಯಿ ಯಾಕೆ ಮುಚ್ಚಿಲ್ವೋ ನಿಮ್ಗೆ ಗೊತ್ತಾಗತ್ತೆ. ನೀವ್ ಹೇಳಿ. ಎದ್ದೇಳಿ. ನೀವ್ ಏನ್ ಮಾಡ್ತಿದ್ಯಾ? ಈ ಕಡೆ ಬನ್ನಿ. ಬನ್ನಿ ನಿತ್ಯ. ಬನ್ನಿ ನಿತ್ಯ. ಏಯ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾನ್ ವಿಶ್ವರೂಪ ನೋಡಿರೋ ಪ್ಲೇಸ್ಗೆ. ಯಾಕೆ ಮತ್ತೆ ನಿನ್ ವಿಶ್ವರೂಪನ ತೋರಿಸ್ತೀಯಾ? ಕಳ್ಳನ್ ನೋಡು. ಅಬ್ಬಾ ಎಷ್ಟು ಸಲ ನೋಡ್ತೀರಾ? ಏಯ್ ಹೊಡಿತೀಯಲ್ಲೇ. ನಡೀರಿ. ಯಾಕೆ? ಮುಖ ತೊಳಿಯೋಕೆ. ಏಯ್ ಕೈ ಕಟ್ಟಿದ್ರೆ ಮುಖ ಹೇಗೆ ತೊಳೆಯೋದು? ನಾನ್ ತೊಳಿಸ್ತೀನಲ್ಲ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ. ಏಯ್ ಎಲ್ಲಿಗೆ? ಬನ್ನಿ ನೀವು. ಕುತ್ಕೊಳ್ಳಿ ಕುತ್ಕೊಳ್ಳಿ. ಸಿಟ್ ಡೌನ್. ಏನಿದು ಸೌಂಡ್ ಬರ್ತಿಲ್ಲ? ಏನ್ ಮಾಡ್ತಿದ್ದಾಳೆ? ಅಮ್ಮ ಬಂದ್ಲು. ಏಯ್ ಬಾಯ್ ತೆಗಿರಿ. ಏಯ್ ಏನ್ ಮಾಡ್ತಿದ್ಯಾ? ಬಾಯ್ ತೆಗಿರಿ. ಏಯ್ ಏನ್ ಮಾಡ್ತಿದ್ಯಾ? ಮೊದ್ಲು ಹೊಟ್ಟೆ ತುಂಬಾ ತಿನ್ನಿ. ಮತ್ತೆ ತಿನ್ಬೇಕು ಅಂದ್ರೆ 3 ದಿನ ಆಗೋಗುತ್ತೆ. ಏನಕ್ಕೆ? ದೊಡ್ಡ ಕತೆ ಅದು.
ನಾಳೆಯಿಂದ ನಿಮ್ಗೆ ಎಲ್ಲ ದ್ರವ ಪದಾರ್ಥನೇ. ಹಾ, ಘನ ಪದಾರ್ಥ ಏನೂ ಸಿಗಲ್ಲ. ಯು ಮೀನ್ ಲಿಕ್ವಿಡ್ ಡಯಟ್? ನಾನಷ್ಟು ದಪ್ಪ ಇಲ್ವಲ್ಲ. ದಪ್ಪದ ವಿಷಯ ಅಲ್ರಿ. ಮತ್ ಯಾವ ವಿಷಯಕ್ಕೆ? ನಮ್ಮ ಮಧ್ಯ ನಡೆದಿರೋ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂದ್ರಲ್ವಾ, ಆ ವಿಷಯಕ್ಕೆ. ಏನ್ ಮಾಡ್ತೀಯಾ? ಮೊದ್ಲು ತಿಂಡಿ ತಿನ್ನಿ. ತಿನ್ನಿ ತಿನ್ನಿ ತಿನ್ನಿ. ಆ ಆ ಏಯ್, ಹೇಳು ಅದೇನ್ ಮಾಡ್ತೀಯಾ ಅಂತ. ಮೊದ್ಲು ತಿನ್ನಿ. ಆ ಏಯ್, ಏನೇ ಮಾಡ್ತಿದ್ಯಾ? ಟಿಫನ್ ಸಾಕಾ? ಇನ್ನು ಬೇಕಾ? ಫಸ್ಟ್ ನಿನ್ ಪ್ಲಾನ್ ಹೇಳು. ತಗೊಳ್ಳಿ. ಫಸ್ಟ್ ನೀರ್ ಕುಡೀರಿ ಕುಡೀರಿ. ಎಲ್ಲಿ ನೋಡ್ತಿದ್ದೀರಾ? ನಿಮ್ ಈ ನಾಟಕಕ್ಕೆ ಇವತ್ತು ಚೆಕ್ ಕೊಡ್ತಿದ್ದೀನಿ. ಬಾಯ್ ತೆಗೀರಿ. ಯಾಕೆ? ಎಲ್ರೂ ಸೇರಿ ಗುಡಿಗೆ ಹೋಗ್ತಿದೀವಿ. ನಿಮ್ಗೆ ಗುಣ ಆಗ್ಲಿ ಅಂತಾನೆ ಅಲ್ಲಿ ಪೂಜಾರಿ ಹತ್ರ ಪೂಜೆ ಮಾಡಿಸಿ ನಿಮ್ ನಾಲ್ಗೆಗೆ ಬರೆ ಹಾಕಿಸ್ತೀನಿ. ನೀವು ಮಾತಾಡದೇ ಇರೋ ಹಾಗೆ ಮಾಡಿಸ್ತೀನಿ. ಈಗ ಹೇಳಿ ಯಜಮಾನ್ರೆ, ಬಾಯ್ ತೆಗಿಯೋಕ್ಕಾಗಲ್ಲ. ಯಾರಿಗ್ ಬುದ್ಧಿ ಇಲ್ಲ? ಅಯ್ಯೋ, ಶಾಕ್ ಹೊಡ್ತಿರೋ ತರ ಯಾಕೆ ಹಾಗೆ ಗಿಂಜೋದು? ಸುಮ್ನಿರಿ. ಇವತ್ತಿಂದ ನಿಮ್ಗೆ ಆಡಿಯೋ ಕಟ್ಟು, ಸ್ವಲ್ಪ ಹೊತ್ತು ವಿಡಿಯೋ ಕೂಡ ಕಟ್ಟೆ. ಎದ್ದೇಳಿ. ಇಲ್ಲಿ ನೋಡಿ, ಗಲಾಟೆ ಮಾಡ್ದೆ ಸುಮ್ನೆ ನನ್ ಜೊತೆ ಬನ್ನಿ. ಗಲಾಟೆ ಮಾಡಿದ್ರು ಗುಡಿಲ್ ಹಾಕೋ ಬರೆ ಮನೇಲೆ ಹಾಕ್ತೀನಿ. ಬನ್ನಿ ಬನ್ನಿ ಬನ್ನಿ.